ಹಾಯ್ ಹಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಕ್ರೋಮ್ ಬ್ರೌಸರಲ್ಲಿ ಒಂದು ವಾರ, ಒಂದು ತಿಂಗಳು, ಒಂದು ವರ್ಷ ಹಿಂದೆ ಏನೇನು ಸರ್ಚ್ ಮಾಡಿದ್ದಾರೆ, ಆ್ಯಪ್ ಸರ್ಚ್ ಮಾಡಿದ್ದಾರೆ, ಏನು ಮಾಡಿದಾರ ಎಲ್ಲ ಒಂದೇ ಕ್ಲಿಕ್ನಲ್ಲಿ ಹಿಸ್ಟ್ರಿನ ಡಿಲೀಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನಮ್ಮ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೇಗೆ ಡಿಲೀಟ್ ಮಾಡೋದು ಒಂದೇ ಕ್ಲಿಕ್ನಲ್ಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಕ್ರೋಮ್ ಬ್ರೌಸರನ್ನು ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದುಬಿಟ್ಟು ಹಿಸ್ಟ್ರಿ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಎಷ್ಟು ವರ್ಷ ಏನೇನಿದೆ ಅಂತ ಎಲ್ಲ ಒಮ್ಮೆ ಒಂದೇ ಕ್ಲಿಕ್ನಲ್ಲಿ ಡಿಲೀಟ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಡಿಲೀಟ್ ಬ್ರೌಸರಿಂಗ್ ಡಾಟಾ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಬ್ರೌಸರಿಂಗ್ ಹಿಸ್ಟ್ರಿ ಅಂತ ತೋರಿಸ್ಬೋದು. ಬೇಕಾದಷ್ಟು ಆಪ್ಷನ್ಗಳು ಇದ್ದಾವೆ ಫ್ರೆಂಡ್ಸ್. ಆದರೆ ಆಲ್ ಕ್ಲಿಯರ್ ಡಾಟಾ ಮೇಲೆ ಕ್ಲಿಕ್ ಮಾಡಬೇಕು. ಆಲ್ ಟೈಮ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಮತ್ತೆ ಡಿಲೀಟ್ ಡಾಟಾ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಯಾನ್ಸಲು ಮತ್ತು ಡಿಲೀಟ್ ಅಂತ ಇದೆಯಲ್ಲ, ನೀವು ಡಿಲೀಟ್ ಮಾಡಿ. ನೋಡಿ, ಡಿಲೀಟ್ ಅಂತ ಕೊಟ್ಟರೆ ವೇಟ್ ಅಂತ ಇದೆ, ಸ್ವಲ್ಪ ಲೋಡಿಂಗ್ ತೊಗೊಂಡಿದೆ. ನೋಡಿ ಫ್ರೆಂಡ್ಸ್, ನಾವು ಎಷ್ಟೇ ದಿನದಂತ ಹಿಸ್ಟ್ರಿನ ಓಪನ್ ಮಾಡಿದ್ದು ಇರ್ಬೋದು, ಏನಾದರೂ ಇರ್ಬೋದು, ಒಂದೇ ಕ್ಲಿಕ್ನಲ್ಲಿ ಡಿಲೀಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಯಾವುದು ಒಂದು ಹಿಸ್ಟ್ರಿನೂ ಉಳಿದಿಲ್ಲ. ನೋಡಿ, ಮತ್ತೆ ಬ್ಯಾಕ್ ಬಂದು ತೋರಿಸ್ತೀನಿ ನಿಮಗೆ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಒಂದು ಹಿಸ್ಟ್ರಿನೂ ಉಳಿದಿಲ್ಲ. ಹೇಗೆ ಒಮ್ಮೆ ಒಂದೇ ಕ್ಲಿಕ್ನಲ್ಲಿ ಡಿಲೀಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇದೇ ರೀತಿ ಡಿಲೀಟ್ ಮಾಡ್ಬೋದು. ನೋಡಿ, ಹಿಸ್ಟ್ರಿ ಮೇಲೆ ಹೋಗಿ ಡಿಲೀಟ್ ಅಂತ ಕೊಟ್ಟರೆ ಮುಗೀತು. ನೀವು ಎಷ್ಟೇ ವರ್ಷದ್ದಿರ್ಬೋದು, ಡಿಲೀಟ್ ಆಗುತ್ತೆ. ಸುಮ್ಮನೆ ಒಂದೊಂದೇ ಡಿಲೀಟ್ ಮಾಡ್ಕೊತ ಕೂರೋದಕ್ಕೆ ಆಗೋದಿಲ್ಲ ಅಂಥವ್ರಿಗೆ ಒಮ್ಮೆ ಡಿಲೀಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ.